ಮಾತನವ್ರೆ ಯಾಕೆ ಇಷ್ಟೊಂದು ಬೇಜಾರಾಗಿದ್ದೀರಿ? ನಡೀರಿ ಇಬ್ರು ಎರಡು ಪ್ಲಗ್ ಹಾಕ್ಬಿಡೋಣ. ತೆಗೀರಿಪ್ಪ ಫ್ರಿಜ್ಜಲ್ಲಿರೋ ಸ್ಕಾಚ್ ವಿಸ್ಕಿನ. ಪರಮಾತ್ಮ ಒಳಗೋಗ್ತಿದ್ದಾಗೆ ನಿಮ್ಮ ಮನ್ಸಿನ ನೋವೆಲ್ಲ ಆಚೆ ಬಂದ್ಬಿಡುತ್ತೆ. ಅಂದ್ರೆ ಹೋಗಿ ಹೋಗಿ ಆ ಜಾನ್ವಿ ತಲೆಗೆ ಹೂ ಮುಡ್ಸಕ್ಕಾಗಿಲ್ಲ ಅಂತ ಇಷ್ಟೊಂದು ಟೆನ್ಷನ್ ಆಗಿದ್ದೀರಲ್ಲ. ಈಗ ನಾನು ಕೂಡ ಹಿಡಿಯ ಇದ್ದೇನೆ, ಜಾನ್ವಿನೇ ಬಂದು ನಿಮ್ಮ ತಲೆಗೆ ಹೂ ಮುಡಿಸ್ಬೇಕು. ನೋಡ್ತಾ ಇರಿ. ಏನ್ ಸರ್ ಇದು? ಏನ್ ಸರ್ ಇದು? ಬೇಡ ಸರ್, ಬೇಡ ಸರ್, ನೋವಾಗುತ್ತೆ ಸರ್. ಏನ್ ಜಾಗ ತಲೆಗೆ ಹೂ ಮುಡ್ಸಕ್ಕಾಗ್ಲಿಲ್ಲ ಅಂತ ನನ್ಗೆ ಉರಿತಾ ಇದ್ರೆ ನಿಮ್ಮಣ್ಣ ನನ್ ತಲೆ ಹೂ ಮುಡ್ತಾನಂತೆ. ಸ್ಕಾಚ್ ಬೇಕಂತೆ, ಸ್ಕಾಚು. ಏನ್ ತಿಳ್ಕೊಂಡಿದ್ದೀರಿ ಇಬ್ರು? ಬಕ್ರ ಸಿಕ್ಕಿದಾನೆ, ದುಡ್ಡಿದೆ, ಇಬ್ರು ಗೆಬ್ರು ಕಬ್ಬುಡಣದ ಸ್ಕೆಚ್ ಆಗ್ತಿದ್ದೀರಾ? ಏಯ್, ನನಗೇನಾದ್ರೂ ಮೋಸ ಮಾಡಕ್ ನೋಡಿದ್ರೆ ಇಬ್ರು ನನ್ ದುಡ್ಡು ಬೇಕು, ಮಜಾ ಮಾಡಕ್ಕೆ ಶ್ರೀ ಬೇಕು. ಅವನ್ ನನ್ಗೆ ಹೊಡಿತಾ ಇದ್ರೆ ಇಬ್ರು ದೂರ ನಿಂತ್ಕೊಂಡು ಮಜಾ ತಗೋತೀರಾ? ಡಬ್ಬಲ್ ಗೇಮ್ ಆಡ್ತೀರಾ, ಡಬ್ಬಲ್ ಗೇಮು. ನಿನ್ ಗಂಡನ್ಗೋಸ್ಕರ, ನಿನ್ ಮನೆಗೋಸ್ಕರ ಎಷ್ಟೆಲ್ಲ ದುಡ್ಡು ಖರ್ಚು ಮಾಡಿದೀನಿ. ಕಂಡವ್ರಿಗೆಲ್ಲ ದುಡ್ಡು ಖರ್ಚು ಮಾಡೋದಕ್ಕೆ ನನಗೇನು ಹುಚ್ಚನಾಗಿ ಕಟ್ಟಿದೆ ಅಂತ ತಿಳ್ಕೊಂಡಿದ್ದೀರಾ? ನನ್ನ ಜಾನುಗೋಸ್ಕರ ನೀವು ಕೇಳದಷ್ಟು ದುಡ್ಡು ಕೊಟ್ಟೆ. ಎಲ್ಲ ನನ್ನ ಜಾನುಗೋಸ್ಕರ. ಸರ್, ಸಮಾಧಾನ ಮಾಡ್ಕೊಳ್ಳಿ. ಈಗ ಏನಾಗಿದೆ ಅಂತ ಸ್ಟ್ರಾಂಗ್ ಆಗಿದ್ದೀರಿ? ಚುಚ್ಚಿ ಬಿಡ್ತೀನಿ. ನಾನು ಜಾನು ಮೇಲೆ ಎಷ್ಟು ದುಡ್ಡು ಇನ್ವೆಸ್ಟ್ ಮಾಡಿದೀನಿ ಗೊತ್ತಾ? ಆದ್ರ ರಿಸಲ್ಟ್ ಮಾತ್ರ 0. ಜಾನು ನನಗೇನಾದ್ರೂ ಸಿಗ್ಲಿಲ್ಲ ಅಂದ್ರೆ ನಿಮ್ಮನ್ನು ಮಾತ್ರ ಸುಮ್ಮನೆ ಬಿಡಲ್ಲ. ಪೈಸನು ವಸೂಲ್ ಮಾಡ್ತೀನಿ. ಏನ್ ಮಾಡ್ತೀನಿ ಗೊತ್ತಾ? ನಿಮ್ಮಿಬ್ರು ಕಣ್ಣು ಕಿತ್ತು ಮಾರ್ಕೆಟ್ ನಲ್ಲಿ ಕೂತ್ಕೊಂಡು ಫುಟ್ಪಾತ್ ನಲ್ಲಿ ಭಿಕ್ಷೆ ಬೇಡ ಮಾಡ್ತೀನಿ. ಆ ಭಿಕ್ಷೆ ದುಡ್ಡಿಂದ ನೀವು ನನ್ನ ದುಡ್ಡು ತೀರಿಸ್ಬೇಕು. ಮಾಡ್ತೀನಿ. ಹಾಗ್ ಮಾಡ್ಬೇಡಿ ಮದನ್ ಅವ್ರೆ. ನಾವು ಜೀವನದಲ್ಲಿ ಏನೇನೋ ಆಸೆ ಇಟ್ಕೊಂಡಿದೀವಿ. ನೀವ್ ಇಷ್ಟಪಟ್ಟ ಹಾಗೆ ಡೈವರ್ಸ್ ಪೇಪರ್ ಸೈನೂ ಆಗಿದೆ, ಕೋರ್ಟ್ಗೂ ಹೋಗಿದೆ. ಹೇಳಕ್ಕೆ ಹೌದೌದು ಮದನ್ ಅವರೇ, ಇನ್ನ ಹಿಯರಿಂಗ್ ಮಾತ್ರ ಬಾಕಿ ಇರೋದು. ಇನ್ನೊಂದು ತಿಂಗಳಲ್ಲಿ ರಿಸಲ್ಟ್ ಬಂದ್ಬಿಡುತ್ತೆ. ಆಮೇಲೆ ಜಾನ್ವಿ ನಿಮ್ಮೊಳಾಗ್ಬಿಡ್ತಾಳೆ. ಕೋಪ ಮಾಡ್ಕೋಬೇಡಿ ಮದನ್ ಅವ್ರೆ. ನಾವ್ ಇಷ್ಟ ದಿನ ಪಟ್ಟ ಕಷ್ಟ ಎಲ್ಲ ವೇಸ್ಟ್ ಆಗ್ಬಿಡುತ್ತೆ. ನೋಡಿ, ಈಗೇನಾದ್ರೂ ಆಗ್ಬಿಟ್ರೆ ನಿಮಗ್ ಜಾನ್ವಿನೂ ಸಿಗಲ್ಲ, ನನ್ಗ ಅನ್ಪೂರ್ಣಮ್ನವ್ರ ಆಸ್ತಿನೂ ಸಿಗಲ್ಲ. ಹೇಳ್ದಾಗೆ 1 ತಿಂಗಳು ಕಾಯ್ರಿ. ಆಮೇಲೆ ಜಾನ್ವಿ ಪೂರ್ತಿ ಡೈವರ್ಸ್ ಸಿಕ್ಮೇಲೆ ದಿನ ಒಂದೊಂದ್ ಮಾಡ ನೀವು ಅವಳಿಗೆ ಹೂವ ಮುಡ್ಸೋದು, ಒಂದೊಂದ್ ಮಾರ್ ಮುಡಿಸಿವ್ರಂತೆ. ನಿಮ್ಮನ್ ತಡಿಯೋರು ಯಾರು? ಅದೆಲ್ಲ ನನಗೆ ಗೊತ್ತಿಲ್ಲ. ನನಗ್ ಜಾನು ಬೇಕು, ನಾನು ಅವಳಿಗೆ ಹೂ ಮುಡಿಸ್ಲೇಬೇಕು. ಆಗ್ಲೇ ಜಾನು ನನ್ನವಳು ಆಗ್ತಾಳೆ ಅನ್ನೋ ನಂಬಿಕೆ ಬರೋದು ನನಗೆ. ಮದನ್ ಅವರೇ, ನನಗೆಲ್ಲ ಅರ್ಥ ಆಗುತ್ತೆ. ಸಮಾಧಾನ ಮಾಡ್ಕೊಳ್ಳಿ, ನಿಮ್ಮ ಆಸೆ ನೆರವೇರುತ್ತೆ. ಈಗ ಡಿವೋರ್ಸ್ ಆಗಕ್ಕೆ ಇನ್ನೂ 1 ತಿಂಗಳು ಬೇಕಲ್ವಾ? ಅಲ್ಲಿವರೆಗೂ ಒಂದೊಳ್ಳೆ ಗೊಂಬೆ ತಂದ್ಕೊಡ್ತೀನಿ. ಥೇಟ್ ಜಾನ್ವಿ ತರುತ್ತೆ. ಅವ್ರು ಸಿಗೋವರೆಗೂ ಅದಕ್ಕೆ ಹೂ ಮುಡಿಸ್ಕೊಂಡಿರಿ. ಏಯ್, ಗೊಂಬೆ ಅಲ್ಲ, ದೇವಲೋಕದಿಂದ ರಂಬೆ ಕರ್ಕೊಂಡು ಬಂದ್ರು ಒಪ್ಪ ಮಗ ಅಲ್ಲ ನಾನು. ಹೆಣ್ಣು ಕೊಟ್ಟ ಅತ್ತೆ ಕಣ್ಣು ಕೊಟ್ಟು ದೇವರಿದ್ದಂಗೆ ಅಂತಾರೆ. ಹೆಣ್ಣು ಕೊಟ್ಟು ಕಣ್ಣು ಉಳಿಸ್ಕೋತೀಯೋ, ಹೆಣ್ಣು ಕೊಡಕ್ಕಾಗದೆ ನಿಮ್ಮಿಬ್ರು ಕಣ್ಣು ಕಳ್ಕೋತಿರೋ? ಹೆಣ್ಣೆ ಕೊಡ್ತೀವಿ. ಜಾನ್ವಿ ಸಿಗ್ತಾಳೆ ನಿಮ್ಗೆ ಅಲ್ವೇನೋ? ಖಂಡಿತ ಜಾನ್ವಿ ಸಿಗ್ತಾಳೆ ನಿಮ್ಗೆ. ಬಾರೋ ಹೋಗೋಣ. ಸಿಗ್ತಾಳೆ ಮದನ್ ಅವ್ರೆ. ನೋಡಿ, ಓ